ಒಬ್ಬ ಆಧುನಿಕ ಹಾಗೂ ಆತ್ಮನಿರ್ಭರತೆಯ ಹುಡುಗಿ. ಈಗ ತಾನೇ ಹೊಸದಾಗಿ ಕೆಲ್ಸಕ್ಕೆ ಸೇರಿರ್ತಾಳೆ. ಅವಳು ಫ್ರೆಂಡ್ಸ್ ಜೊತೆ ಎಷ್ಟು ಸಮಯ ಕಳೆಯೋದಲ್ದೆ ಆನ್ಲೈನ್ ಡೇಟಿಂಗ್ಸ್ ಆಪ್ನಲ್ಲಿ ಒಬ್ಬ ಒಳ್ಳೆಯ ಜೊತೆಗಾರನನ್ನ ಹುಡುಕಾಡ್ತಿರ್ತಾಳೆ. ರಿಯಾ ಒಂದು ಲೋಕಪ್ರಿಯ ಡೇಟಿಂಗ್ ಆಪ್ನಲ್ಲಿ ತನ್ನ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತಾಳೆ. ಒಂದು ದಿನ ಆರ್ಯನ್ ಅನ್ನೋ ಹ್ಯಾಂಡ್ಸಮ್ ಹುಡುಗನಿಂದ ಮೆಸೇಜ್ ಬರುತ್ತೆ. ಆರ್ಯನ್ನ ಪ್ರೊಫೈಲ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವನೊಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿರ್ತಾನೆ. ಅವನು ತೆಗೆದಂತಹ ಫೋಟೋಸ್ಗಳೆಲ್ಲ ಅದ್ಭುತವಾಗಿರುತ್ತವೆ ಮತ್ತು ಅವನ ಮಾತಿನ ಶೈಲಿ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ. ಓ ಗಾಡ್, ಮಾತಾಡೋದನ್ನ ಯಾರಾದ್ರೂ ನಿನ್ನಿಂದ ಕಲಿಬೇಕು. ಅದೇನೋ ಇದೆ, ಏನ್ ಮಾಡ್ಲಿ, ನನ್ನ ಸ್ಪೆಷಾಲಿಟಿನೇ ಅದು. ನನ್ನಲ್ಲಿ ಟ್ಯಾಲೆಂಟ್ಗೆ ಕೊರತೆ ಇಲ್ಲ. ನಿನ್ ಪ್ರೊಫೈಲ್ ಇಂದಾನೇ ಗೊತ್ತಾಗತ್ತೆ. ನಿನ್ ಹತ್ರ ಒಂದ್ ಮಾತ್ ಕೇಳ ನಾನು. ಹಾ, ಯಾಕಿಲ್ಲ. ಈ ಡೇಟಿಂಗ್ ಆಪ್ ನಿಂದ ನಿನ್ಗೆ ಯಾರಾದ್ರೂ ಸ್ಪೆಷಲ್ ಆಗಿ ಸಿಕ್ಕಿದಾರಾ? ಹಾ, ವಿಶೇಷವಾಗ ಸಿಕ್ಕಿದ್ದಾರೆ. ಇನ್ ಡೈರೆಕ್ಟ್ ಆಗಿ ಮೀಟ್ ಆಗೋದು ಬಾಕಿ ಇದೆ ಅಷ್ಟೇ. ಹೌದಾ? ಯಾರದು? ನನ್ಗೂ ಹೇಳು, ಯಾರು ಅಂತ. ವಾ, 4 ದಿವಸಗಳಿಂದ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ ಬಗ್ಗೆ ಎಲ್ಲ ವಿಷಯ ಗೊತ್ತು ನನಗೆ. ನೀನ್ ಏನ್ ಮಾಡ್ತೀಯಾ, ಹೇಗ್ ಮಾಡ್ತೀಯಾ, ನಿನ್ಗೆ ಯಾವ್ದು ಖುಷಿ ಕೊಡುತ್ತೆ, ಯಾವ್ದು ಖುಷಿ ಕೊಡಲ್ಲ, ನನ್ಗೆಲ್ಲ ಗೊತ್ತು. ಆದ್ರೂ ನೀನ್ ನನ್ನ ಕೇಳ್ತಾ ಇದೀಯಾ ಯಾರಿಷ್ಟ ಅಂತ. ಓ, ಅದು ನಾನೇನಾ? ನಿಜವಾಗ್ಲೂ? ಹಾ, ನೀನೇ. ಆರ್ಯನ್ ತನ್ನ ಮನಸ್ಸಿನ ಮಾತನ್ನ ರಿಯಾಳಿಗೆ ಹೇಳ್ತಾನೆ. ವಾರಗಟ್ಟಲೆ ಮಾತಾಡಿದ ನಂತರ ಆರ್ಯನ್ ರಿಯಾಳನ್ನ ಡೇಟ್ಗಾಗಿ ಕರೀತಾನೆ. ಅದಕ್ಕೆ ರಿಯಾ ಒಪ್ಪಿರ್ತಾಳೆ. ಆರ್ಯನ್ ರಿಯಾಳಿಗೆ ಹಳೆಯ ನಿಬಿಡ ಜಾಗದ ಬಗ್ಗೆ ಹೇಳ್ತಾನೆ. ಅದು ಸಿಟಿಯಿಂದ ಸ್ವಲ್ಪ ದೂರದಲ್ಲಿರತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ಆ ಜಾಗದ ಹೆಸರನ್ನ ಕೇಳಿ ರಿಯಾ ತುಂಬಾನೇ ಹೆದರ್ಕೊಳ್ತಾಳೆ. ಆರ್ಯನ್, ನಾವು ಸಿಟಿಯಿಂದ ಯಾಕೆ ಅಷ್ಟು ದೂರ ಸಿಗ್ಬೇಕು? ಇಲ್ಲೂ ಕೂಡ ತುಂಬಾ ಒಳ್ಳೆ ಜಾಗಗಳಿವೆಲ್ಲ. ಹಾ ಇದೆ, ಆದ್ರೆ ನಾನ್ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ತುಂಬಾ ವಿಶೇಷವಾಗಿದೆ. ಇರ್ಬಹುದು, ಆದ್ರೆ ಅಯ್ಯೋ, ಇಷ್ಟೊಂದು ಯೋಚನೆ ಮಾಡಿದ್ರೆ ಹೇಗ್ ಬರ್ತೀಯಾ? ನಿನಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ಬಾ, ಸಿಗೋಣ. ಸರಿ, ಆಗ್ಲಿ. ಅವಳು ಸಂಜೆ ಅಷ್ಟೊತ್ತಿಗೆ ಹೇಳಿದ ಜಾಗಕ್ಕೆ ತಲುಪಿರ್ತಾಳೆ. ಆ ಜಾಗ ಒಂದು ಹಳೆಯ ಮಹಲಿನ ಹತ್ರ ಇರತ್ತೆ. ಈಗ ಅದು ಹಾಳು ಬಿದ್ದಿರತ್ತೆ. ಆಕಾಶದಲ್ಲಿ ಕಾರು ಮೋಡ ಕವಿದಿರತ್ತೆ ಮತ್ತು ವಾತಾವರಣದಲ್ಲಿ ವಿಚಿತ್ರವಾದ ನಿಶಬ್ದ ಇರತ್ತೆ. ಈ ವಾತಾವರಣವನ್ನ ನೋಡಿ ರಿಯಾ ಮತ್ತಷ್ಟು ಹೆದರ್ಕೊಳ್ತಾಳೆ. ಆಗ ಆರ್ಯನ್ನ ಕಾಲ್ ಬರತ್ತೆ. ಆದ್ರೆ ಆರ್ಯನ್ನ ಕಾಲ್ ಕನೆಕ್ಟೇ ಆಗ್ತಿರ್ಲಿಲ್ಲ. ಇವಳು 4 ಬಾರಿ ಆರ್ಯನ್ಗೆ ಕಾಲ್ ಮಾಡಿದ್ರು ಆ ಕಡೆಯಿಂದ ಯಾವುದೇ ಉತ್ತರ ಬರ್ತಿರ್ಲಿಲ್ಲ. ರಿಯಾ ಆರ್ಯನ್ಗಾಗಿ ಕಾಯ್ತಾ ನಿಂತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆರ್ಯನ್ನ ಕಾಲ್ ಬರುತ್ತೆ. ಹಲೋ ಆರ್ಯನ್, ಆರ್ಯನ್ ನೀನ್ ಎಲ್ಲಿದ್ಯಾ? ನಾನ್ ಎಷ್ಟೊತ್ತಿನಿಂದ ನಿನ್ ಕಾಲ್ ಮಾಡ್ತಿದ್ದೀನಿ. ಕಾಲ್ ರಿಸೀವ್ ಮಾಡು. ಎಲ್ಲಿದ್ಯಾ ನೀನು? ನಾನು ಬಂಗ್ಲೆ ಒಳಗಡೆ ಇದ್ದೀನಿ, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀನು ಒಳಗಡೆ ಬಾ, ಮೆಟ್ಟಿಲುಗಳ ಹತ್ರ. ಸರಿ ಆಯ್ತು. ಆರ್ಯನ ಜೊತೆ ಮಾತನಾಡಿದ ನಂತರ ರಿಯಾ ಒಳಗಡೆ ಹೋಗ್ತಾಳೆ. ಆ ಮಹಲಿನ ಗೋಡೆಗಳೆಲ್ಲ ಖಾಲಿ ಖಾಲಿ ಇತ್ತು ಮತ್ತು ಎಲ್ಲಾ ಕಡೆ ಬಿರುಕು ಬಿಟ್ಟಿದ್ವು. ಅವಳಿಗೆ ನಿಧಾನವಾಗಿ ವಿಚಿತ್ರವಾದ ಶಬ್ದಗಳು ಕೇಳತೊಡಗಿದ್ವು. ಅವಳು ನಿಧಾನವಾಗಿ ಮೆಟ್ಟಿಲ ಕಡೆ ಹೋದಾಗ ಅಲ್ಲಿ ಒಂದು ಆಕೃತಿ ನಿಂತಿರುವುದು ಕಾಣುತ್ತೆ. ಅದು ಆರ್ಯನಾಗಿರ್ತಾನೆ. ಅವನು ನಗುತ್ತಾ ಇವಳ ಕಡೆ ನಡೆದು ಬರುತ್ತಾನೆ. ನಿನಗೆ ಸ್ವಾಗತ ರಿಯಾ. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಆರ್ಯನ್ ಅವಳ ಹತ್ರ ಮಹಲಿನ ಒಳಗೆ ಯಾವುದೋ ಮುಖ್ಯವಾದದ್ದನ್ನು ತೋರಿಸುವ ಮಾತನಾಡ್ತಾನೆ. ಅವನು ಅವಳ ಕೈಯನ್ನ ಹಿಡಿದು ಮಹಲಿನ ಕೆಳಕೋಣೆಗೆ ಕರೆದುಕೊಂಡು ಹೋಗ್ತಾನೆ. ರಿಯಾಳಿಗೆ ಆ ಮಹಲು ವಿಚಿತ್ರವಾಗಿ ಅನಿಸತೊಡಗಿತು. ಆದ್ರೆ ಅವಳಿಗೆ ಇದು ಆರ್ಯನ್ಯ ಯಾವುದೋ ಫೋಟೋಗ್ರಾಫಿ ಸೆಟಪ್ ಇರಬಹುದು ಅನ್ಕೊಂತಾಳೆ. ರಿಯಾ ಕೆಳಕೋಣೆಗೆ ಬಂದ ಮೇಲೆ ನೋಡ್ತಾಳೆ, ಗೋಡೆಗಳ ಮೇಲೆ ವಿಚಿತ್ರವಾದ ಫೋಟೋಗಳು ತೂಗಾಡ್ತಿರ್ತವೆ. ಆ ಫೋಟೋಗಳು ಭಯಾನಕವಾಗಿ ಹೆದರಿದ ಹೆಣ್ಣು ಮಕ್ಕಳದಾಗಿರುತ್ತೆ. ಅವಳು ಆರ್ಯನ್ನ ಕೇಳ್ತಾಳೆ, ಆರ್ಯನ್, ಈ ಫೋಟೋಗಳೆಲ್ಲ ಯಾರ್ದು? ಈ ಹೆಣ್ಮಕ್ಳೆಲ್ಲ ಯಾಕೆ ಇಷ್ಟೊಂದು ಹೆದರಿದ್ದಾರೆ? ಇವರೆಲ್ಲ ಹಳೆ ಅತಿಥಿಗಳು. ಈಗ ನೀನು ಅದೇ ಅತಿಥಿಗಳ ಸಾಲಿಗೆ ಸೇರ್ಕೋತೀಯ ಅಷ್ಟೇ. ಅಂದ್ರೆ? ಅಂದ್ರೇನಾ? ರಿಯಾಳ ಮೈನಲ್ಲಿ ಭಯದ ಅಲೆಗಳೇ ಎದ್ದೇಳತ್ತೆ. ಅವಳು ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆರ್ಯನ್ ಅವಳ ದಾರಿಯನ್ನ ತಡಿತಾನೆ. ಬೇಡ, ಕಾಪಾಡಿ ಕಾಪಾಡಿ, ಬೇಡ, ಬಿಟ್ಬಿಡು, ನನ್ನ ಬಿಟ್ಬಿಡು ಪ್ಲೀಸ್. ನೀನ್ ಎಷ್ಟು ಬೇಕಾದ್ರೂ ಕಿರ್ಚ್ಕೋ, ನಿನ್ನ ಕಾಪಾಡೋದಕ್ಕೆ ಇಲ್ಲಿ ಯಾರು ಬರಲ್ಲ. ಯಾಕಂದ್ರೆ ಇಲ್ಲಿ ನಿನ್ನ ಮತ್ತೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಬೇಡ, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು ಪ್ಲೀಸ್. ನಿನಗೆ ಗೊತ್ತಾರಿಯಾ, ಈ ಬಂಗ್ಲೆ ಕೇವಲ ಪಾಳ್ ಬಿದ್ದಿಲ್ಲ, ಎಷ್ಟೋ ಆತ್ಮಗಳ ಆವಾಸ ಸ್ಥಾನ ಆಗಿದೆ. ಮತ್ತೆ ಪ್ರತಿ ಹೊಸ ಆತ್ಮ ಇದನ್ನ ಇನ್ನೂ ಶಕ್ತಿಶಾಲಿ ಮಾಡುತ್ತೆ. ರಿಯಾ
ಏನಾದ್ರೂ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಕೆಳಕೋಣೆಯ ಬಾಗಿಲು ತನ್ನಷ್ಟಕ್ಕೆ ತಾನೇ ಮುಚ್ಕೋಬಿಡತ್ತೆ. ಆರ್ಯನ ಕಣ್ಣುಗಳು ಕೆಂಪಾಗತೊಡಗಿದವು. ಅವನ ಮುಖ ಭಯಂಕರ ರೂಪ ತಾಳುತ್ತೆ. ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದು ನಿನ್ನ ಅಂತ್ಯ. ಆರ್ಯನನ ಮಾತನ್ನ ಕೇಳಿ ರಿಯಾ ಇನ್ನೂ ಹೆದರ್ತಾಳೆ. ಆದ್ರೆ ಅವಳು ಧೈರ್ಯವನ್ನ ಕಳ್ಕೊಳ್ಳಿಲ್ಲ. ಅವಳು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ ಮತ್ತು ಬಾಗಿಲನ್ನ ತೆಗೆದು ಹೊರಗಡೆ ಬಂದ್ಬಿಡ್ತಾಳೆ. ಮತ್ತೆ ಸಹಾಯಕ್ಕಾಗಿ ತನ್ನ ಫೋನ್ ಮೂಲಕ ಕಾಲ್ ಮಾಡ್ತಾಳೆ. ಆದ್ರೆ ಫೋನ್ ಮೂಲಕ ವಿಚಿತ್ರವಾದ ಶಬ್ದಗಳೇ ಬರ್ತಿರತ್ತೆ. ಓ ದೇವ್ರೆ, ಏನಾಗ್ತಿದೆ? ನಾನ್ ಮೊದ್ಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು, ಇಲ್ದಿದ್ರೆ ಆರ್ಯನ್ ನನ್ನ ಬಿಡೋದಿಲ್ಲ. ಆಗ ರಿಯಾ ಗೋಡೆ ಹತ್ರ ಹೋಗ್ತಾಳೆ. ಗೋಡೆಯ ಮೇಲೆ ಬರೆದಿರುತ್ತೆ, ಆರ್ಯನು ಒಂದು ಆತ್ಮ ಮನುಷ್ಯರ ರೂಪವನ್ನ ಧರಿಸಿ ಮನುಷ್ಯರನ್ನ ಕೊಲ್ತಾನೆ ಮತ್ತು ತನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾನೆ. ಆರ್ಯನನ್ನು ಹೇಗೆ ಮುಕ್ತಾಯ ಮಾಡ್ಬೇಕು ಅನ್ನೋದು ಕೂಡ ಬರ್ದಿರತ್ತೆ. ಅದರ ಪ್ರಕಾರ ಆ ಕೋಣೆಯಲ್ಲೇ ಒಂದು ಕತ್ತಿ ಇರತ್ತೆ, ಅದರಿಂದಾನೇ ಆರ್ಯನನ್ನ ಕೊಲ್ಲಬಹುದು ಅಂತ. ಇದನ್ನ ಓದಿದ ನಂತರ ಧೈರ್ಯವಾಗಿ ರಿಯಾ ಕೆಳಕೋಣೆಗೆ ವಾಪಸ್ ಹೋಗ್ತಾಳೆ. ಆ ಸ್ಥಳದಲ್ಲಿ ಆರ್ಯನ್ ಇರೋದಿಲ್ಲ. ಅವಳು ಧೈರ್ಯದಿಂದ ಕತ್ತಿಯನ್ನ ಹುಡುಕೋ ಪ್ರಯತ್ನ ಮಾಡ್ತಾಳೆ. ಸುಮಾರು ಸಮಯ ಹುಡುಕಿದ ನಂತರ ಕೊನೆಗೂ ಕತ್ತಿ ಅವಳ ಕೈಗೆ ಸಿಗತ್ತೆ. ಹಾಗೆ ರಿಯಾ ಹಿಂತಿರುಗಿ ನೋಡಿದಾಗ ಆರ್ಯನ್ ಅವಳ ಎದುರಿಗೆ ನಿಂತಿರ್ತಾನೆ. ನಾನ್ ಹೇಳ್ದೆ ತಾನೆ, ನೀನ್ ಇಲ್ಲಿಂದ ಜೀವಂತವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ನೀನ್ ನನ್ನೇನು ಮಾಡೋದಿಕ್ ಸಾಧ್ಯ ಇಲ್ಲ. ಇಲ್ಲಿಗೆ ಬರುವಂತ ಪ್ರತಿ ಹುಡುಗಿಗೂ ಹಾಗೆ ಅನ್ಸುತ್ತೆ, ಆದ್ರೆ ನನ್ನ ದ್ವೇಷದ ಮುಂದೆ ಇದ್ಯಾವುದು ನಡೆಯಲ್ಲ. ನಾಚಿಕೆ ಆಗೋದಿಲ್ವಾ ನಿಂಗೆ? ನಾನು ನಿನ್ನನ್ನ ಪ್ರೀತಿಸ್ದೆ, ಆದ್ರೆ ನೀನ್ ನನ್ನನ್ನ ಕೊಲ್ತಿದೀಯಾ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ನನಗೂ ಕೂಡ ಇದೇ ರೀತಿ ಮೋಸ ಆಗಿತ್ತು. ನನ್ನ ಹತ್ರ ಇದ್ದ ಹಣಕ್ಕೋಸ್ಕರ ನನಗೂ ಕೂಡ ಪ್ರೀತಿ ಮಾಡಿ ಮೋಸ ಮಾಡಿದ್ರು. ಮತ್ ನನ್ನ ಈ ಬಂಗ್ಲೆ ಕರ್ಕೊಂಬಂದು ನನ್ನ ಸಾಯಿಸ್ಬಿಟ್ರು. ಕೇಳಕ್ ಇಷ್ಟಪಡ್ತೀಯಾ ಅವಳ ಹೆಸರು ಏನು ಅಂತ? ರಿಯಾ. ಏನು? ಹಾ, ಅದಕ್ಕೆ ನನಗೆ ಆ ಎಲ್ಲರ ಮೇಲೂ ದ್ವೇಷ ಇದೆ. ಯಾರೆಲ್ಲರ ಹೆಸರು ರಿಯಾ ಇದೆಯೋ, ನಾನು ಪ್ರತಿ ರಿಯಾ ಅನ್ನೋ ಹೆಸರು ಹುಡುಗಿನ ಸಾಯಿಸ್ಬಿಟ್ಟು ನನ್ನ ದ್ವೇಷನ ತೀರಿಸ್ಕೋತೀನಿ. ಮತ್ ನನ್ನ ದ್ವೇಷವನ್ನ ತೀರಿಸ್ಕೊಳ್ಳೋದಕ್ಕೆ ಯಾರು ಕೂಡ ಅಡ್ಡ ಬರೋದಕ್ಕೆ ಸಾಧ್ಯ ಇಲ್ಲ. ಆರ್ಯನ್ ಮೆಲ್ಲಗೆ ಅವಳತ್ತ ಸಾಗುತ್ತಾನೆ. ಆದ್ರೆ ರಿಯಾ ಧೈರ್ಯದಿಂದ ಎದುರಿಸುತ್ತಾಳೆ. ಆರ್ಯನ್ ರಿಯಾಳ ಹತ್ತಿರ ಬರುತ್ತಿದ್ದ ಹಾಗೆ ರಿಯಾ ಕತ್ತಿಯಿಂದ ಅವನ ಮೇಲೆ ಪ್ರಹಾರ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ರಿಯಾ ಕತ್ತಿಯಿಂದ ಆರ್ಯನ್ನ ಕತ್ತನ್ನ ಕತ್ತರಿಸ್ತಾಳೆ. ರಿಯಾ ಕತ್ತಿನ ಮೇಲೆ ಹೊಡೆದ ಕಾರಣ ಆರ್ಯನ್ನ ರುಂಡ ಮತ್ತು ಮುಂಡ ಎರಡು ಬೇರಾಗತ್ತೆ ಮತ್ತು ಅವನ ಇಡೀ ದೇಹ ಬೆಂಕಿಯಿಂದ ಭಸ್ಮವಾಗಿ ಬಿಡತ್ತೆ.